ನಾವು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಮಾದೇವಪ್ಪ ಸಮಾಜ ಕಲ್ಯಾಣ ಸಚಿವರಾದ ಮೇಲೆ ಎಲ್ಲ ಶಾಲೆಗಳಲ್ಲಿ ಎಲ್ಲ ಕಾಲೇಜುಗಳಲ್ಲಿ ಸಂವಿಧಾನದ ಪೀಠಿಕೆಯನ್ನು ಓದಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸಂವಿಧಾನ ದಿನವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ. ಇದು ಬಹಳ ಮುಖ್ಯ. ನಮ್ಮ ದೇಶದಲ್ಲಿ ಸಂವಿಧಾನ ವಿರೋಧಿಗಳೂ ಇದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. 1949 ನವೆಂಬರ್ 26ನೇ ತಾರೀಕು ಸಂವಿಧಾನ ಅಂಗೀಕಾರ ಆದಮೇಲೆ ಇದನ್ನು ವಿರೋಧ ಮಾಡಿದವರು ಯಾರು ಅಂತಕ್ಕಂಥದ್ದನ್ನು ಗುರುತಿಸ್ತಾರೆ ಅಲ್ವಾ? ಇದನ್ನ ವಿರೋಧ ಮಾಡಿದವರು ಯಾರು? ಸಾವರ್ಕರ್ ವಿರೋಧ ಮಾಡಿದ್ರು, ಆಮೇಲೆ ಗುರೂಜಿ ಗೋಲ್ವಾಲ್ಕರ್ ವಿರೋಧ ಮಾಡಿದ್ರು, ಸಾವರ್ಕರ್ ವಿರೋಧ ಮಾಡಿದ್ರು, ಹಿಂದೂ ಮಹಾಸಭಾದ ಅಧ್ಯಕ್ಷರು. ಆಮೇಲೆ RSS ಬಿಜೆಪಿಯ ಮಾತೃಪಕ್ಷ RSSನ ಅಧ್ಯಕ್ಷರು ಇದನ್ನ ವಿರೋಧ ಮಾಡಿದ್ರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ. ಅರ್ಥ ಮಾಡ್ಕೋಬೇಕ ಬೇಡ? ಅದಕ್ಕೆ ನೋಡಿ, ಒಂದ್ ಕಡೆ ಹೆಂಗೆ ವಿಪರ್ಯಾಸ ಇದೆ ಅಂತಂದ್ರೆ, ವೆಂಕಟಾಚಲನವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಆಯಿತು, ಸಂವಿಧಾನ ಪುನರ್ರಚನೆ ಮಾಡ್ತಕ್ಕಂಥ ಒಂದು ಕಮಿಟಿ ಆಯಿತು. ಯಾರಾಗ ಪ್ರಧಾನಮಂತ್ರಿ ಆಗಿದ್ದವರು? ಮಿಸ್ಟರ್ ವಾಜಪೇಯಿ ಅವರು ಅಲ್ವಾ? ನಾವು ಎಷ್ಟೆಲ್ಲ ಕಷ್ಟಪಡೋದು ಯಾಕಪ್ಪ ಅಂತಂದ್ರೆ, ಈ ಸಂವಿಧಾನವನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿದದ್ದು ಬರೀ ಭಾರತ ದೇಶದ ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯನ್ನು ನೋಡಿ ಮಾಡಲಿಲ್ಲ. ಜಗತ್ತಿನ ಅನೇಕ ರಾಷ್ಟ್ರಗಳ ಸಂವಿಧಾನಗಳಿದ್ದಾವಲ್ಲ, ಆ ಸಂವಿಧಾನಗಳನ್ನೆಲ್ಲ ಅಭ್ಯಾಸ ಮಾಡಿ ಮತ್ತು ಅವರ ಅನುಭವ, ಇದರ ಆಧಾರದ ಮೇಲೆ ಇಂಥ ಒಂದು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಇದು ಒಂದು ಲಿಖಿತ ಸಂವಿಧಾನ. ಈ ಸಂವಿಧಾನ ಬರೋದಕ್ಕಿಂತ ಎಂಥ ಸಂವಿಧಾನ ಇತ್ತು ಈ ದೇಶದಲ್ಲಿ? ಅಲಿಖಿತ ಸಂವಿಧಾನ ಇತ್ತು. ಮನುಷ್ಯನನ್ನು ದ್ವೇಷಿಸ್ತಕ್ಕಂಥ, ಜಾತಿ ವ್ಯವಸ್ಥೆಯಿಂದ ಕೂಡಿರ್ತಕ್ಕಂಥ, ಅಸಮಾನತೆ ಇರ್ತಕ್ಕಂಥ, ಸಾಮಾಜಿಕವಾಗಿ ಆರ್ಥಿಕವಾಗಿ ಅಸಮಾನತೆಯಿಂದ ಇರ್ತಕ್ಕಂಥ, ಆಮೇಲೆ ಶೂದ್ರರು, ಅಸ್ಪೃಶ್ಯರು, ಅವ್ರು ಯಾರು ಕೂಡ ಶಿಕ್ಷಣ ಕಲಿಯಾಗಿರಲಿಲ್ಲ, ಅವ್ರು ಯಾರು ಕೂಡ ಸಂಪತ್ತಿನ ಒಡೆತನವನ್ನು ಪಡ್ಕೊಳ್ಳಲಿಕ್ಕೆ ಆಗ್ತಾ ಇರಲಿಲ್ಲ. ನೀವೆಲ್ಲ ಸಂವಿಧಾನ ಬರೋದಕ್ಕಿಂತ ಮುಂಚಿತವಾಗಿ ಯಾವ ವ್ಯವಸ್ಥೆ ಇತ್ತು ನಮ್ಮ ದೇಶದಲ್ಲಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅದನ್ನೇ ನಾವು ಮನುಸ್ಮೃತಿ ಅಂತ ಕರಿತೀವಿ, ಅಲಿಖಿತ ಸಂವಿಧಾನ ಅಂತ ಕರಿತೀವಿ. ಆ ಅಲಿಖಿತ ಸಂವಿಧಾನವನ್ನು ಪೋಷಣೆ ಮಾಡ್ತಿದ್ದವರು ಸಾವರ್ಕರ್. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡನ್ನು ತಗೊಬಂದರು, ಆ ಬಿಲ್ಲನ್ನು ತಂದಿದ್ರು. ಅದನ್ನು ವಿರೋಧ ಮಾಡಿದವರು ಯಾರು? ಯಾಕಂತಂದ್ರೆ ಮಹಿಳೆಯರಿಗೆ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟುಬಿಟ್ರೆ ಪುರುಷರು ಖಿನ್ನತೆಗೆ ಒಳಗಾಗ್ಬಿಡ್ತಾರೆ. ಇದನ್ನು ಹೇಳಿದವರು ಯಾರು? ನಾವು ತಿಳ್ಕೋಬೇಕಲ್ವಾ? ಸಂವಿಧಾನ ದಿನ ಆಚರಣೆ ಮಾಡ್ತೀವಿ ಅಂತ ಆಚರಣೆ ಮಾಡೋದಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತು ಏನು ಹೇಳಿದ್ರು ಅಂತಂದ್ರೆ, ಯಾರಿಗೆ ಇತಿಹಾಸ ಗೊತ್ತಿಲ್ಲ
ಅವ್ರು ಯಾರು ಕೂಡ ಭವಿಷ್ಯ ರೂಪಿಸಲಿಕ್ಕೆ ಸಾಧ್ಯ ಇಲ್ಲ. ತಿಳ್ಕೋಬೇಕು ನಾವು ಇದನ್ನ. ಯಾರಿಗೆ ಇತಿಹಾಸ ಗೊತ್ತಿರಲ್ಲ, ನಮ್ಮ ಸಾಮಾಜಿಕ ಇತಿಹಾಸ, ಆರ್ಥಿಕ ಇತಿಹಾಸ, ರಾಜಕೀಯ ಇತಿಹಾಸ ಯಾರಿಗೆ ಗೊತ್ತಿರಲ್ಲ, ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರ ಭವಿಷ್ಯನೂ ರೂಪಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ.